ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೊನ್ನಾವರದ ಹತ್ತಿರ ಇರೋ ಬಸವರಾಜದುರ್ಗ ದ್ವೀಪವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಈ ದ್ವೀಪ ಒಂದು ನಿಷೇಧಿತ ಪ್ರದೇಶ. ಇಲ್ಲಿ ಯಾರಿಗೂ ಎಂಟ್ರಿ ಕೊಡಲ್ಲ. ವರ್ಷದಲ್ಲಿ ಒಂದು ದಿನ ಅಂದರೆ ಸಂಕ್ರಾಂತಿ ದಿನ ಮಾತ್ರ ಪೂಜೆ ಇದ್ದವರು ಈ ದ್ವೀಪಕ್ಕೆ ಹೋಗಬಹುದು. ನೋಡಿ, ಈಗ ನಮ್ಮ ಬೋಟ್ ರೆಡಿಯಾಗಿದೆ. ಇದಕ್ಕೆ ಮಷೀನನ್ನು ಜೋಡಿಸ್ತಾ ಇದ್ದಾರೆ. ಇದನ್ನು ಜೋಡಿಸಿ ಆದ ನಂತರ ಇದನ್ನು ತಗೊಂಡು ನಾವು ಬಸವರಾಜದುರ್ಗ ದ್ವೀಪಕ್ಕೆ ಹೋಗಬಹುದು. ಹಾಗೆ ನೋಡಬಹುದು, ಇಲ್ಲಿ ಯಾರ್ಯಾರು ಆ ದ್ವೀಪಕ್ಕೆ ಹೋಗ್ತಾರೋ ಅವರೆಲ್ಲ ಇಲ್ಲಿ ಬೆಳಗ್ಗೆನೆ ಬಂದಿದ್ದಾರೆ. ಹಾಗೆ ಅವರ ಆಧಾರ್ ಕಾರ್ಡು ಹಾಗೆ ಫೋನ್ ನಂಬರನ್ನು ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಮುಂದೆ ಅವರನ್ನ ದ್ವೀಪಕ್ಕೆ ಬಿಡ್ತಾರೆ. ನೋಡಿ, ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಬಸವರಾಜದುರ್ಗ ದ್ವೀಪ. ಅದು ಇಲ್ಲಿ ಪಾವಿನಕುರುವ ದಡದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಈಗ ನಾವು ಈ ಬೋಟ್ ಮುಖಾಂತರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ದ್ವೀಪಕ್ಕೆ ಹೋಗಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ಗಳು ಬರ್ತವೆ. ಮುಂದೆ ಈ ವಿಡಿಯೋದಲ್ಲಿ ನಿಮಗೆ ಒಂದೊಂದೇ ಗೊತ್ತಾಗುತ್ತೆ. ಅವುಗಳು ಏನಪ್ಪ ಅಂತಂದರೆ, ಈಗ ಈ ಬೋಟಲ್ಲಿ ಹೋಗಿ ನಾವು ಅಲ್ಲಿ ಸುರಕ್ಷಿತವಾಗಿ ಇಳಿಲಿಕ್ಕೆ ಅಲ್ಲಿ ಯಾವುದೇ ಪ್ಲ್ಯಾಟ್ಫಾರ್ಮ್ ಥರ ಏನೂ ಇಲ್ಲ. ನಾವು ಹೋಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಸೊಂಟದವರೆಗೆ ಬರುವಂಥ ನೀರಲ್ಲಿ ಜಿಗಿಬೇಕಾಗತ್ತೆ. ಜಿಗಿದ ನಂತರ ನಾವು ಅಲ್ಲಿಂದ ದಡವನ್ನು ಸೇರಬೇಕಾಗತ್ತೆ. ಅದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಇಲ್ಲಿ. ಇನ್ನೂ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮೊಬೈಲನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳೋದು. ಯಾಕಂದರೆ ನೀವು ಸಮುದ್ರದಲ್ಲಿ ಇಳಿದು ಕೂಡಲೇ ಸೊಂಟದವರೆಗೂ ಮುಳುಗಿರ್ತೀರ, ನಿಮ್ಮ ಮೊಬೈಲ್ ಕೂಡ ಒದ್ದೆ ಆಗಿ ಹೋಗುತ್ತೆ. ಅದರಿಂದ ಮೊಬೈಲ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇವರು ಬೋಟ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಹೇಳ್ತಾರೆ, ನಿಮ್ಮ ಮೊಬೈಲನ್ನು ಮೇಲೆ ಎತ್ತಿಟ್ಕೊಳ್ಳಿ, ಕಿಸೆಯಲ್ಲಿ ಇಟ್ಕೋಬೇಡಿ ಅಂತ. ಅಥವಾ ನೀವೇನಾದರೂ ನಿಮ್ಮ ಜೊತೆ ಯಾವುದಾದ್ರು ಪಾಲಿಥೀನೋ ಕವರೋ ಏನಾದರೂ ತಂದಿದ್ದರೆ ಅದರಲ್ಲಿ ಸುತ್ತಕೊಂಡು ನಿಮ್ಮ ಮೊಬೈಲನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೋಬಹುದು. ಮತ್ತು ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಇನ್ನೊಂದು ಭಯ ಏನಪ್ಪ ಅಂತಂದರೆ, ಇಲ್ಲಿ ಲೈಫ್ ಜಾಕೆಟ್ ಸಾಧಾರಣವಾಗಿ ಯಾರ ಹತ್ರನೂ ಇರಲ್ಲ. ಯಾಕಂದರೆ ಇವರು ಇಲ್ಲಿ ಲೈಫ್ ಜಾಕೆಟ್ನ ಪ್ರೊವೈಡ್ ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬರು ಇಬ್ಬರು ಮಾತ್ರ ಗೊತ್ತಿದ್ದಂಥವ್ರು ಮಾತ್ರ ತಮ್ಮ ಜೊತೆ ಲೈಫ್ ಜಾಕೆಟನ್ನು ತಂದಿರ್ತಾರೆ. ಕಾರವಾರದ ಕುರಂಗಡ ಐಲ್ಯಾಂಡಲ್ಲಿ ಆಗಿರೋ ಘಟನೆ ನೆನಪಿರಬಹುದು ನಿಮಗೆ. ಆ ಒಂದು ಬೋಟಲ್ಲಿ ಬಹಳಷ್ಟು ಜನ ತುಂಬಿದ್ರಿಂದ ಅದು ಮುಳುಗಿ ಹೋಗುತ್ತೆ. ಸುಮಾರು ಜನ ಪ್ರಾಣ ಕಳ್ಕೊಳ್ತಾರೆ ಅದರಲ್ಲಿ. ಆದರೆ ಇಲ್ಲಿ ನೋಡಿ, ಸುರಕ್ಷಿತವಾಗಿ ಜನ ಹೋಗಲಿ ಅಂತ ಹೇಳಿಬಿಟ್ಟು ಒಂದು 10 ಜನರನ್ನ ಮಾತ್ರ ಒಂದು ಸಲ ಬೋಟಲ್ಲಿ ಬಿಡ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಇವರು ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ನಾವು ಬಸವರಾಜದುರ್ಗ ಐಲ್ಯಾಂಡ್ ಹತ್ರ ಬರ್ತಾ ಇದ್ದೀವಿ. ಈ ದುರ್ಗದ ಅಂದರೆ ಈ ಕೋಟೆಯ ಗೋಡೆಗಳು ನಿಮಗೆ ಕಾಣಿಸ್ತಾ ಇರಬಹುದು. ನೋಡಿ, ಈಗ ನಾವು ಇಲ್ಲಿ ಬಂದು ಮುಟ್ಟಿದ್ದೀವಿ. ಇಲ್ಲಿ ಬೋಟ್ ನಿಲ್ಲಿಸ್ಲಿಕ್ಕೂ ಕೂಡ ತುಂಬ ಕಷ್ಟನೇ ಆಗುತ್ತೆ. ಆದರೂ ಇವರು ಇಲ್ಲಿ ಬ್ಯಾಲೆನ್ಸ್ ಮಾಡಿ ಬೋಟನ್ನು ಹೇಗೋ ನಿಲ್ಲಿಸಿರ್ತಾರೆ. ನಾವು ಸಿಕ್ಕ ಸಮಯದಲ್ಲೇ ಕೆಳಗಡೆ ಇಳ್ಕೊಳ್ಬೇಕಾಗತ್ತೆ. ಇಲ್ಲಿ ನೀರಿನ ಅಲೆಗಳು ಕೂಡ ಅವಾಗವಾಗ ಹೊಡಿತಾನೆ ಇರ್ತವೆ. ಅಂಥದ್ರಲ್ಲಿ ನಾವು ಇಲ್ಲಿ ಜಿಗಿದು ದಡ ಸೇರಬೇಕಾಗತ್ತೆ. ನೋಡಿ, ಅವ್ರದ್ದೊಂದು ಚಪ್ಪಲಿ ಬಿದ್ದೋಗಿತ್ತು, ಅವರನ್ನ ತೆಗಿಲಿಕ್ಕೆ ಹೋಗಿದ್ರು, ಆದರೆ ಅಲ್ಲಿ ಒಬ್ಬರು ಹಿಡ್ಕೊಂಡ್ರು ಅವ್ರನ್ನ. ಸೊ ಈ ರೀತಿ ಎಲ್ಲ ಘಟನೆಗಳು ಆಗಿಬಿಡ್ತವೆ. ನೋಡಿ, ಇಲ್ಲಿ ಕೋಟೆ ಗೋಡೆಯನ್ನು ನೋಡಬಹುದು ನೀವು. ಸಾಕಷ್ಟು ಕಡೆ ಡ್ಯಾಮೇಜ್ ಆದರೂ ಕೂಡ ಇಷ್ಟಿಷ್ಟು ದೊಡ್ಡ ಕಲ್ಲುಗಳನ್ನು ಹಾಕಿ ಯಾವ ರೀತಿ ಕೋಟೆ ಕಟ್ಟಿ ಭದ್ರವಾಗಿ ಇದನ್ನು ಮಾಡಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಈಗ ಸಾಕಷ್ಟು ಜನ ಇಳಿದಿದ್ದಾರೆ. ಇಲ್ಲಿ ಹಣ್ಣು ಕಾಯಿಗಳನ್ನು ಕೂಡ ಇವರು ತಂದಿರ್ತಾರೆ. ಇಲ್ಲಿ ದೇವರು ಕೂಡ ಇದೆ. ಹಾಗೆ ನಮ್ಮನ್ನೆಲ್ಲ ಇಲ್ಲಿ ಇಳಿಸಿದ ನಂತರ ಈ ಬೋಟ್ನವರು ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ಇನ್ನುಳಿದ ಜನರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಇಲ್ಲಿವರೆಗೆ ಬಂದು ಮುಟ್ಟೋದೇ ಒಂದು ದೊಡ್ಡ ಸಾಹಸ ಮಾಡ್ದಂಗೆ ಇರುತ್ತೆ. ಯಾಕಂದರೆ ಜೀವನ ಕೈಯಲ್ಲಿ ಹಿಡ್ಕೊ ಬಂದಂಗೆ ಬಂದಿರ್ತೀವಿ ನಾವು. ಹಾಗೆ ನಾನು ಈ ಕೋಟೆಗೆ ಬರಬೇಕು ಅಂತ ಹೇಳಿ ಒಂದು 4 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೆ, ಆದರೆ ಆಗ್ತಿರಲಿಲ್ಲ. ಆದರೆ ಈ ವರ್ಷ ನನಗೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಜನರನ್ನು ಮತ್ತು ಅವರು ತಂದಿರೋ ವಸ್ತುಗಳನ್ನೆಲ್ಲ ಇಳಿಸಿದ ನಂತರ ನೋಡಿ, ಬೋಟ್ ಅವರು ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿವರೆಗೆ ಒಂದು ಹಂತವನ್ನು ತಲುಪಿದ್ದಾಯಿತು. ಆದರೆ ಇಲ್ಲಿಂದ ನಾವು ಒಳಗೆ ಹೋಗೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಇಲ್ಲಿ ಕಲ್ಲುಗಳು ಜಾರುತ್ತೆ. ನಾವು ಈ ಕಲ್ಲುಗಳಲ್ಲಿ ನಿಧಾನವಾಗಿ ನಡ್ಕೊಂಡು ಹೋಗಿ ಆ ಕಡೆ ದಾಟಿ ಸುರಕ್ಷಿತ ಜಾಗದಲ್ಲಿ ಕುತ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ಅಲೆಗಳು ಕೂಡ ಬರ್ತವೆ. ನೋಡಿ, ಈಗ ಇಲ್ಲೊಂದು ಹೊಸ ಚಾಲೆಂಜ್ ಕ್ರಿಯೇಟ್ ಆಯಿತು. ಅದು ಏನಂತಂದರೆ, ಈ ಬಸವರಾಜದುರ್ಗದಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಅಥವಾ ದೇವಸ್ಥಾನ ಅಥವಾ ದೇವರು ಎಲ್ಲಿದೆ ಅನ್ನೋದು ಅಥವಾ ಅದರ ದಾರಿ ಯಾರಿಗೂ ಗೊತ್ತಿಲ್ಲದೆ ಇರೋದು. ಯಾಕೆ ಅಂತಂದರೆ ಇವರೆಲ್ಲರೂ ಬಂದಿರೋದು ಇದೇ ಫಸ್ಟ್ ಟೈಮ್. ಸೊ ಇವರಿಗೆ ಎಲ್ಲಿ ಹೋಗಬೇಕು ಅಂತ ದಾರಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾನಿಲ್ಲಿ ಏನು ಮಾಡಿದೆ ಅಂತಂದರೆ, ನಾನೇ ದಾರಿನ ಹುಡುಕ್ತೀನಿ ಅಂತ ಹೇಳಿಬಿಟ್ಟು ಈಗ ಮುಂದೆ ಬರ್ತಾ ಇದ್ದೀನಿ. ಹಾಗೆ ಇಲ್ಲಿ ದಾರಿನ ಹುಡುಕೋದು ಅಷ್ಟೊಂದು ಈಸಿ ಏನಲ್ಲ. ಯಾಕೆ ಅಂತಂದರೆ ನಮಗಿಂತ ಮೊದಲು ಯಾವುದೇ ಬೋಟ್ ಬಂದಿಲ್ಲ ಇಲ್ಲಿ. ನಾವೇ ಫಸ್ಟ್ ಟೈಮ್ ಈ ವರ್ಷ ಇಲ್ಲಿ ಬರ್ತಾ ಇರೋದು. ಮತ್ತು ಇಂಥ ಐಲ್ಯಾಂಡ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಯಾರೂ ಓಡಾಡದೇ ಇರೋದ್ರಿಂದ ಮತ್ತು ಅದು ಅಲ್ಲದೆ ಇಲ್ಲಿ ಯಾವುದೇ ಪ್ರಾಣಿಗಳು ಇಲ್ಲದೆ ಇರೋದ್ರಿಂದ ಇಲ್ಲಿ ಒಂದು ರೀತಿ ರಸ್ತೆನೂ ಕಾಣದೇ ಇರುವಷ್ಟರ ಮಟ್ಟಿಗೆ ಕಾಡು ಬೆಳೆದು ಬಿಡುತ್ತೆ. ಎಲ್ಲಿ ನೋಡಿದ್ರೂ ಗಿಡ ಮರಗಳೇ ಬೆಳೆದು ಬಿಡ್ತವೆ. ಅದಕ್ಕಾಗಿ ಇವನ್ನೆಲ್ಲ ಮುರ್ಕೊಳ್ತಾ ದಾರಿ ಮಾಡ್ಕೊಳ್ತಾ ಹೋಗೋದು ತುಂಬಾ ಕಷ್ಟ ಇದೆ. ಈಗ ಬೇರೆ ಬೇರೆ ಕಡೆ ಇರೋ ಕಾಡು ಪ್ರದೇಶಗಳಲ್ಲೆಲ್ಲ ಅಲ್ಲಿರೋ ಕಾಡು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆ ಓಡಾಡಿ ಕಾಲುದಾರಿ ಆದರೂ ಆಗಿರುತ್ತೆ. ಇದು ಒಂದು ಸಣ್ಣ ದ್ವೀಪ ಆಗಿರೋದ್ರಿಂದ ಇಲ್ಲಿ ಯಾವುದೇ ದೊಡ್ಡ ಪ್ರಾಣಿಗಳು ಇಲ್ಲದೆ ಇರೋದ್ರಿಂದ ಆ ಕಾಲುದಾರಿ ಎಲ್ಲ ಈಗ 1 ವರ್ಷದಲ್ಲೇ ಎಲ್ಲ ಜೀಡು ಬೆಳೆದು ಕಾಣದೇ ಇರೋ ಹಾಗೆ ಆಗಿರುತ್ತೆ.
ಆದರೆ ಇಲ್ಲೊಂದು ವಿಶೇಷ ನಡೀತು ನೋಡಿ. ಈಗ ನನ್ನ ಎದುರಿಗೆ ಒಂದು ನೆರಳು ಪಾಸ್ ಆಯಿತು. ಇದು ಏನು ಅಂತ ನನಗೆ ತುಂಬ ಯೋಚನೆ ಮಾಡಿದೆ ನಾನು. ಏನು ಅಂತ ಕೊನೆಗೂ ಗೊತ್ತಾಗಲಿಲ್ಲ ನನಗೆ. ಮತ್ತೊಂದು ಸಲ ರೀಪ್ಲೇ ಮಾಡ್ತಾಯಿದ್ದೀನಿ ಅದನ್ನು. ನಿಮಗೇನಾದರೂ ಗೊತ್ತಾದರೆ ಹೇಳಿ. ಈಗ ಬನ್ನಿ, ಅದೇನೇ ಇರಲಿ, ನಾವು ಸ್ವಲ್ಪ ಮುಂದೆ ಹೋಗೋಣ. ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರು ನಮಗೆ ರಸ್ತೆ ಅಂತೂ ಕಾಣಿಸ್ತಾ ಇಲ್ಲ. ನಾವೇ ರಸ್ತೆ ಮಾಡ್ಕೊಂಡು ಹೋಗಬೇಕಾಗಿದೆ, ಆ ನಮ್ಮನೆ ಪರಿಸ್ಥಿತಿ ಆಗಿಬಿಡ್ತು. ಆದರೆ ಇಲ್ಲಿ ನಮಗೆ ಇನ್ನೊಂದು ವಿಷಯ ಹೇಳಿದರು, ಇಲ್ಲಿ ಎಲ್ಲೆಂದರಲ್ಲಿ ಓಡಾಡೋಕ್ಕೆ ಹೋಗಬೇಡಿ, ಈ ಕೋಟೆಯಲ್ಲಿ ಹಳೆ ಕಾಲದ ಬಾವಿಗಳಿದ್ದಾವೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲದೆ ನಾವೇನಾದರೂ ಕಾಲಿಟ್ಬಿಟ್ರೆ ಬಾವಿ ಒಳಗೆ ಬೀಳೋದಂತೂ ಗ್ಯಾರಂಟಿ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ನಾವಿಲ್ಲಿ ಓಡಾಡಬೇಕಾಗತ್ತೆ. ಇಲ್ಲಿ ಯಾವುದೇ ದೊಡ್ಡ ದೊಡ್ಡ ಪ್ರಾಣಿಗಳು ಇಲ್ಲದೆ ಹೋದರೂ ಸಣ್ಣ ಸಣ್ಣ ಕೀಟಗಳಂತೂ ಇದ್ದಾವೆ. ನಿಮಗೆ ಸಣ್ಣ ಸಣ್ಣ ಹಾವುಗಳು ಆವಾಗವಾಗ ಕಾಣಿಸ್ತಾನೆ ಇರ್ತವೆ. ಹಾಗೆ ಹಾವಿನ ಪೊರೆಗಳು ಕೂಡ ಅಲ್ಲಲ್ಲಿ ಬಿದ್ದಿರೋದನ್ನು ನೀವು ನೋಡಬಹುದು. ನೋಡಿ, ಹೀಗೆ ಹತ್ತಿ ಸ್ವಲ್ಪ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ. ಇನ್ನೂ ನಮ್ಮ ಹಿಂದೆ ಯಾರೂ ಬರ್ತಾ ಇಲ್ಲ, ಆದರೆ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಬರಬಹುದು. ಆದರೂ ನನ್ನಿಂದ ಸುಮಾರು ಒಂದು 50 ಮೀಟ್ರ್ ಅಂತೂ ದೂರದಲ್ಲಿದ್ದೇ ಇರ್ತಾರೆ ಅವರು. ನೋಡಿ, ಇಲ್ಲೇನೋ ಸ್ವಲ್ಪ ದಾರಿ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಓಪನ್ ಏರಿಯಾ ಸಿಕ್ಕಿದೆ. ಇಂಥದ್ದೇನಾದರೂ ಸಿಕ್ಕಿದರೆ ಸ್ವಲ್ಪ ಮುಂದೆ ಹೋಗಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಆದರೆ ಇನ್ನೂ ಎಷ್ಟು ಮೇಲೆ ಹೋಗಬೇಕು ಅನ್ನೋದು ನಮಗೆ ಇನ್ನೂ ಗ್ಯಾರಂಟಿ ಇಲ್ಲ. ನೋಡಿ, ಇದು ಯಾವುದೋ ಹಳೆ ಕಾಲದ ಮೆಟ್ಲು ಸ್ವಲ್ಪ ಬಿದ್ದು ಹೋದಂಗೆ ನಮಗೆ ಅನ್ನಿಸ್ತಾ ಇದೆ. ಇದೇ ದಾರಿಯಲ್ಲೇ ಸ್ವಲ್ಪ ಮೇಲೆ ಹೋಗೋಣ. ನೋಡಿ, ಈ ಕಲ್ಲು ಬಂಡೆ ಎಷ್ಟೊಂದು ಭಯಂಕರವಾಗಿದೆ. ನಮ್ಮ ಮೇಲೆ ಬಿದ್ದೇ ಬಿಡುತ್ತೇನೋ ಅಂತ ಅನಿಸುತ್ತೆ, ಹಾಗೆ ನಿಂತ್ಕೊಂಡಿದೆ ಇದು. ಎಸ್, ಬಸವರಾಜ ದುರ್ಗ ಫಸ್ಟ್ ಟೈಮಲ್ಲಿ ಮೊದಲನೇ ಬಾರಿ ಹತ್ತಾ ಇದ್ದೀನಿ. ಇನ್ನೂ ಎಲ್ಲರೂ ಹಿಂದಿದ್ದಾರೆ. ನೋಡಿ, ಈಗ ನಾವು ಮೇಲೆ ಬಂದ್ವಿ ಅಂತ ಅನಿಸುತ್ತೆ. ಇಲ್ಲಿಂದ ಸಮುದ್ರದ ನೀರನ್ನು ಕೂಡ ನಾವು ನೋಡಬಹುದು. ಸಾಕಷ್ಟು ಮೇಲೆ ಬಂದಿದ್ದೀವಿ. ಹಾಗೆ ನಮ್ಮ ಹಿಂದೆ ಬರ್ತಾ ಇದ್ದವರು ಕೂಡ ಹತ್ತಿರ ಬರ್ತಾ ಇದ್ದಾರೆ. ಈಗ ಸಾಧಾರಣ ಮಟ್ಟಿ ಇದ್ದರೆ ನಾವು ಆರಾಮಾಗಿ ಮೇಲೆ ಹತ್ತು ಬಿಡಬಹುದು. ಆದರೆ ಇಲ್ಲಿದ್ದಂಥ ಮಟ್ಟಿಗಳಲ್ಲಿ ಎಲ್ಲಿ ನೋಡಿದ್ರು ಬರೀ ಮುಳ್ಳೆ ಇದ್ದಾವೆ. ನಾವಿಲ್ಲಿ ಸಿಕ್ಕಾಕೋ ಬಿದ್ದಿದ್ವಿ. ಈಗ ಸ್ವಲ್ಪ ಹೊತ್ತು ನಮ್ಮ ಹಿಂದೆ ಬರ್ತಾ ಇದ್ದವರು ಕೂಡ ನನ್ನ ಫಾಲೋ ಮಾಡಿಕೊಂಡು ಹತ್ತಿರ ಬಂದರು. ಈಗ ಇಲ್ಲಿ ಇರೋದೆಲ್ಲ ಮುಳ್ಳಿನ ಗಿಡಗಳೇ ಆಗಿದ್ದಕ್ಕೆ ಅದನ್ನೆಲ್ಲ ಕಡಿದೆ ಮುಂದೆ ಹೋಗಲಿಕ್ಕೆ ಆಗ್ತಾನೇ ಇಲ್ಲ. ಆದರೆ ಸ್ವಲ್ಪ ಕತ್ತಿಬೇಕು. ಇಲ್ಲಿ ನಮ್ಮ ಜೊತೆ ಬಂದಿರೋ ರವಿ ನಾಯ್ಕರು ಅನ್ನೋರು ತಂದಿರೋ ಕತ್ತಿ ನಮ್ಮ ದಾರಿಯನ್ನು ಸ್ವಲ್ಪ ಸುಗಮ ಮಾಡ್ತು. ಒಂದು 10% ಆದರೂ ಕಷ್ಟವನ್ನು ಕಡಿಮೆ ಮಾಡ್ತೋದು. ಆದರೆ ಈ ಕತ್ತಿ ಯಾವುದೇ ಗಿಡ ಕಡಿಯೋ ಕತ್ತಿ ಅಲ್ಲ ಆಗಿತ್ತು. ಇದು ಅವರು ಹಣ್ಕಾಯಿ ಮಾಡಲಿಕ್ಕೆ ತಂದಿರುವಂಥ ಕಾಯಿ ಹೊಡೆಯೋ ಕತ್ತಿ ಇದು. ಇದರಿಂದನೇ ಸ್ವಲ್ಪ ಗಿಡವನ್ನು ಕಡ್ಕೊಳ್ತಾ ಹೋದ್ವಿ. ಈಗಂತೂ ನಾವು ಮೇಲೆ ಬಂದಿದ್ದೀವಿ. ಎಲ್ಲರನ್ನೂ ಮೇಲ್ವರೆಗೆ ತಂದು ಮುಟ್ಸಿ ಆಯಿತು. ಈಗ ನಮ್ಮ ಜೊತೆ ಬಂದಿರುವಂಥ ಕೆಲವು ಹುಡುಗರು ಮುಂದೆ ನಾವು ಲೀಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪಾಪ ಫಸ್ಟ್ ಟೈಮ್ ಬಂದಿರೋದು, ಅವರಿಗೂ ದಾರಿ ಗೊತ್ತಿಲ್ಲ. ಹಾಗೆ 2ನೇ ಬೋಟಿನ ಜನರು ಕೂಡ ಬಂದಿದ್ದಾರೆ. ನೋಡಿ, ಎಲ್ಲರೂ ಕೂಡ ಇಲ್ಲಿ ಗುಡ್ಡವನ್ನು ಹತ್ತಿ ಸಾಕಷ್ಟು ಬೆವತು ಹೋಗಿದ್ದಾರೆ. ಹಾಗೆ ಈಗ ಹುಡುಗರನ್ನು ಮುಂದೆ ಕಳಿಸಿದ್ದೀವಿ. ಅವರು ಮುಂದೆ ಕತ್ತಿ ತಗೊಂಡು ಕಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಕತ್ತಿ ಇನ್ನೂ ಓಪನ್ ಆಯ್ತು ತಗೊಳ್ರಿ. ಇನ್ನು ಮುಂದೆ ಓಪನ್ ಇದೆ. ಇಲ್ಲಿ ತಮ್ಮ ಇಲ್ಲಿ ಅಂತರ ಮಾಡ್ಬೋದಾಗಿದೆ ಸೈಡಿಂದ. ಈಗ ನೋಡಿ, ಇನ್ನೂ ತುಂಬ ಕಷ್ಟಕರ ದಾರಿಯಲ್ಲಿ ಇಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಇಲ್ಲಿ ಎಲ್ಲೂ ನೋಡಿದ್ರೂ ಬರೀ ಮುಳ್ಳಿನ ಮಟ್ಟಿನೇ ಇದೆ. ಆ ಮುಳ್ಳಿನ ಮಟ್ಟಿಯ ಒಳಗಿಂದ ನಾವು ಪಾಸ್ ಆಗಬೇಕಾಗಿರುತ್ತೆ. ಮೈ ಪೂರ ಮುಳ್ಳು ಹಿಡಿದು ಎಳಿತಾ ಇದೆ. ಎಲ್ಲರೂ ಈಗ ಇದೇ ದಾರಿಯಲ್ಲೇ ಬರ್ತಾ ಇದ್ದಾರೆ. ಆದರೆ ಈ ದಾರಿ ಹೋಗಬೇಕಾದ್ರೆ ತುಂಬ ಕ್ಲಿಯರ್ ಆಗಿರುತ್ತೆ ನೋಡಿ. ಯಾಕಂದರೆ ಜನರ ಪವರೇ ಅಂಥದ್ದು. ಬಹಳಷ್ಟು ಜನ ಓಡಾಡಿಬಿಟ್ರೆ ದಾರಿನೇ ಕ್ಲೀನ್ ಆಗಿಬಿಡುತ್ತೆ. ಈಗ ನೋಡಿ, ನಾವು ಸ್ವಲ್ಪ ಹತ್ತಿರ ಬಂದ್ವಿ ಅಂತ ಹೇಳಿಬಿಟ್ಟು ಈಗ ಎಲ್ಲರೂ ಸ್ವಲ್ಪ ಖುಷಿ ಪಡ್ತಾ ಇದ್ದಾರೆ.
ಇಲ್ಲಿಯ ಮೀನುಗಾರರೇನಿದ್ದಾರೆ ಅವರೆಲ್ಲ ತುಂಬ ಶ್ರಮಜೀವಿಗಳು ಅಂತಲೇ ಹೇಳಬಹುದು. ಬಹಳಷ್ಟು ಹೊತ್ತು ಅವರು ಸಮುದ್ರದಲ್ಲೇ ತಮ್ಮ ಜೀವನವನ್ನು ಕಳೀತಾರೆ. ಸಮುದ್ರದಲ್ಲಿ ತುಂಬ ಬಿಸಿಲು ಹೊಡೆಯುತ್ತೆ ಅವರಿಗೆ. ನಾವು ನೆಲದ ಮೇಲೆ ಓಡಾಡಬೇಕಾದ್ರೆ ನಮಗೆ ಮರ ಗಿಡಗಳಂತೂ ಸಿಕ್ಕೇ ಸಿಗ್ತವೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನೆರಳಾದರೂ ಇದ್ದೇ ಇರುತ್ತೆ ನಮಗೆ. ಆದರೆ ಸಮುದ್ರದಲ್ಲಿ ಅದು ಯಾವ ರೀತಿಯ ನೆರಳು ಕೂಡ ಇರೋದಿಲ್ಲ. ಅವರು ಬೋಟ್ ತಗೊಂಡು ಮೀನುಗಾರಿಕೆ ಮಾಡಲಿಕ್ಕೆ ಹೋಗ್ತಾರೆ. ತುಂಬ ಕಷ್ಟಪಡುವಂಥ ಜನರು ಅವರು. ಆದರೆ ಅವರು ಕಷ್ಟಪಟ್ಟ ಲೆಕ್ಕದಲ್ಲಿ ಅವರ ಜೀವನ ಪರಿಸ್ಥಿತಿ ಅಷ್ಟೊಂದು ಸುಧಾರಿಸಿಲ್ಲ. ಯಾಕೆ ಅಂತಂದರೆ ಎಲ್ಲ ಲಾಭಗಳನ್ನು ಬ್ರೋಕರೇ ಹೊಡ್ಕೊಂಡು ಹೋಗಿಬಿಡ್ತಾರೆ. ಇವರಿಗೆ ಏನೂ ಉಳಿಯೋದಿಲ್ಲ. ಕಷ್ಟಪಟ್ಟು ದುಡಿದು ಮೀನು ಹಿಡಿಯೋರು ಇವರು, ಲಾಭ ತಿನ್ನೋರು ಯಾರೋ ಆಗಿರ್ತಾರೆ. ಅದಕ್ಕಾಗಿ ಇವರು ಇನ್ನೂ ಕೂಡ ಬಹಳಷ್ಟು ಜನ ಗುಡಿಸಲಲ್ಲೇ ಇದ್ದಿರ್ತಾರೆ. ಈ ಸಂಕ್ರಾಂತಿ ದಿನ ಮಾತ್ರ ಇಲ್ಲಿರೋ ಮೀನುಗಾರ ಕುಟುಂಬದವರೆಲ್ಲರೂ ಬಂದು ಇಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಈ ಸಮುದ್ರದಲ್ಲಿ ಇವರನ್ನು ಕಾಯ್ತಾ ಇರೋ ದೇವರು ಇದೆ ಅಂತ ಇವರು ನಂಬಿದ್ದಾರೆ. ಈಗ ನೋಡಿ, ನಾವು ಸಾಕಷ್ಟು ಮೇಲೆ ಬಂದಿದ್ದೀವಿ. ಇನ್ನೂ ಆ ರೀತಿ ನಮಗೆ ತೊಂದರೆಗಳಿರಲ್ಲ. ಯಾಕಂದರೆ ಮೇಲ್ಮೈನಲ್ಲಿ ಅಷ್ಟೊಂದು ದಟ್ಟವಾದ ಗಿಡಗಂಟಿಗಳು ಇಲ್ಲ. ಈಗ ನಮಗೆ ಉಳಿದಿರೋ ಕೆಲಸ ಅಂತಂದರೆ ದೇವರು ಎಲ್ಲಿದೆ ಅಂತ ಹುಡುಕೋದು. ಒಂದು ದೊಡ್ಡ ಮರದ ಹತ್ರ ಇದೆ ಅಂತ ಹೇಳಿದ್ದಾರೆ. ಈಗ ನೋಡೋಣ ದೇವರು ಎಲ್ಲಿ ಸಿಗುತ್ತೆ ಅಂತ. ಫಸ್ಟ್ ಟೈಮ್ ಹುಡುಕೋರಿಗೆ ಯಾವತ್ತೂ ಕಷ್ಟ ಇರುತ್ತೆ. ಇನ್ನು ನೆಕ್ಸ್ಟ್ ಬರೋರಿಗೆ ದಾರಿ ಗೊತ್ತಾದ ಕೂಡಲೇ ಅವರೆಲ್ಲ ಓಡಾಡಿ ಆ ದಾರಿ ಕ್ಲಿಯರ್ ಆಗಿಬಿಡುತ್ತೆ. ಸ್ನೇಹಿತರೆ, ಈ ದ್ವೀಪ ನಮ್ಮ ಮೇನ್ ಲ್ಯಾಂಡ್ಗೆ ಕನೆಕ್ಟ್ ಇಲ್ಲದೆ ಇರೋದ್ರಿಂದ ಇಲ್ಲಿರೋ ಜೀವಿಗಳೇ ಬೇರೆ ಆಗಿಬಿಟ್ಟಿದ್ದಾವೆ, ಅಲ್ಲಿರೋ ಜೀವಿಗಳೇ ಬೇರೆ ಆಗಿಬಿಟ್ಟಿದ್ದಾವೆ. ಅದಕ್ಕಾಗಿ ನಮ್ಮ ಮೇನ್ ಲ್ಯಾಂಡಲ್ಲಿರುವಂಥ ಎಷ್ಟೋ ಜೀವಿಗಳು ಇಲ್ಲಿ ನಮಗೆ ಕಾಣಿಸಲ್ಲ. ಇಲ್ಲಿ ಒಂದು ಮಂಗ ಕೂಡ ಇಲ್ಲ. ಅಂತೂ ಕೊನೆಗೂ ನಾವು ದೇವರು ಇರೋ ಏರಿಯಾವನ್ನು ಕಂಡು ಹಿಡಿದು ಆಗಿದೆ. ನೋಡಿ, ಇಲ್ಲಿ ನಮಗೆ 4 ದೇವರ ಮೂರ್ತಿಗಳು ಕಾಣಿಸ್ತವೆ. ಇನ್ನು ಕೆಲವೇ ಸಮಯದಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಈ ದೇವರುಗಳಿಗೆಲ್ಲ ಅಲಂಕಾರ ಮಾಡಿ ಪೂಜೆಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೀವು ನೋಡಬಹುದು ಈ ವಾತಾವರಣ ಎಷ್ಟೊಂದು ಕ್ಲೀನ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ನೋಡಿ, ಎದುರುಗಡೆ ಒಂದು ದೊಡ್ಡ ಮರ ಇದೆ ಅಂತ ಹೇಳಿದ್ರಲ್ಲ, ಅದು ಇದೇ ಮರ. ಸ್ನೇಹಿತರೆ, ಈ ಪ್ಲೇಸು ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದರೆ ಇಲ್ಲಿ ಸಿಹಿ ನೀರಿನ ಕೊಳಗಳು ಕೂಡ ಇದ್ದಾವೆ. ಹಾಗೆ ಹುಣಸೆ ಮರ, ಪಪ್ಪಾಯಿ ಗಿಡ ಎಲ್ಲ ಇದ್ದಾವೆ. ಇಲ್ಲಿ ಸುಸೈಡ್ ಪಾಯಿಂಟ್ ಅಂತ ಒಂದಿದೆ. ಹಾಗೆ ತೇರು ಕಲ್ಲು ಅಂತ ಒಂದಿದೆ. ಅವನ್ನೆಲ್ಲ ನಾನು ನಿಮಗೆ ಈ ಬಸವರಾಜದುರ್ಗದ ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.